ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆಯ ದಿನ ತರಗತಿಯಲ್ಲಿ ಏನು ಮಾಡಿದ್ವಿ, 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ವ್ಯಾಘ್ರ ಗೀತೆ ಎನ್ನುವಂಥ ಒಂದು ಪಾಠವನ್ನು ನಾವು ನಿನ್ನೆಯ ದಿನ ನೋಡಿದ್ವಿ. ಕವಿಗಳ ಪರಿಚಯವನ್ನು, ಪದಗಳ ಅರ್ಥವನ್ನು, ಟಿಪ್ಪಣಿಯನ್ನು, ಹಾಗೂ ಆಶಯ ಮತ್ತು ಪ್ರವೇಶವನ್ನು, ಅದಷ್ಟೇ ಅಲ್ಲದೆ ಭಾಗವನ್ನು, ಪಾಠದ ಸಾರಾಂಶನ ಅರ್ಧದ ಮಟ್ಟಿಗೆ ನಾವು ನೋಡಿದ್ವಿ. ಹೌದಾ? ಲೇಖಕರು ಜಯರಾಯಾಚಾರ್ಯರ ಒಂದು ಕಥೆಯನ್ನು ಹೇಳ್ತಾರೆ ಅವರು. ಹೌದಾ? ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗರ್ವಿಸಬೇಡ ಅಂಥೇಳಿ ಅವರ ಲೈನನ್ನು, ಅವರ ಸಾಲನ್ನು ಇಷ್ಟಪಡ್ತಾ ನನಗೆ ಅವ್ರ ಮೇಲೆ ಸಾಕಷ್ಟು ಗೌರವ ಐತಿ ಅಂತ ಹೇಳ್ತಾ ಏನು ಮಾಡ್ತಾರೆ, ಕೃಷ್ಣಮೂರ್ತಿ ಅನ್ನುವಂತಹ ಒಂದು ಒಬ್ಬರ ತಮ್ಮ ಸಂಬಂಧಿಕರ ಬಗ್ಗೆ ಅವರ ವಂಶದರಲ್ಲಿ ನಡೆದಿರುವಂಥ ಒಂದು ಕಥೆಯನ್ನು ನಮ್ಗೆ ಹೇಳಕತ್ತಿದ್ರು. ಆವಾಗ ಶಾನುಭೋಗರ ಕತೆಗೆ ನಾವು ಬಂದು ನಿಂತಿದ್ವಿ. ಶಾನುಭೋಗರ ಕಡೆ ಬೆನ್ನು ಮಾಡಿ ಹುಲಿ ಏನು ಮಾಡ್ತಾಯಿತ್ತು, ಬೆನ್ನನ್ನು ಹುಲಿಯ ಕಡೆ ಬೆನ್ನು ಮಾಡಿ ಶಾನುಭೋಗರು ಹೋಗ್ತಾ ಇದ್ರಲ್ವಾ. ಹೋಗ್ತಿರುವಂತಹ ಸಂದರ್ಭದಲ್ಲಿ ಹುಲಿಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾಯಿತ್ತು. ನಾವು ಅಲ್ಲಿವರೆಗೆ ನಾವು ನಿನ್ನೆ ದಿನ ಏನು ಮಾಡಿದ್ವಿ, ತರಗತಿಯಲ್ಲಿ ನಾವು ನೋಡಿದ್ವಿ. ಮಕ್ಕಳೇ, ನೀವು ನಿನ್ನೆಯ ದಿನ ತರಗತಿಯನ್ನು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಅದರ ಮುಂದುವರೆದ ಭಾಗವನ್ನು ನಾನು ಇವತ್ತು ಮಾಡ್ತೀನಿ. ನಿನ್ನೆಯ ದಿನ ತರಗತಿನ ನೀವು ನೋಡಿದರೆ ಮಾತ್ರ ಇಂದಿನ ಮುಂದುವರೆದಂಥ ಭಾಗ ನಿಮ್ಮೆಲ್ಲರಿಗೂ ಅರ್ಥವಾಗ್ತತಿ. ಶಾನುಭೋಗರು ಏನು ಮಾಡ್ತಾಯಿದ್ರು, ಹುಲಿಯ ಕಡೆಗೆ ಬೆನ್ನು ಮಾಡಿದ್ದು. ಹುಲಿ ಎಷ್ಟು 2ನೇ ಬಾರಿ ನೆಗೆದ್ರು ಕೂಡ ಏನು ಮಾಡ್ತಾಯಿದ್ರು, ಹುಲಿಯ ಕಡೆಗೆ ಬೆನ್ನು ಮಾಡಿ ಹೋಗ್ತಾಯಿದ್ರು. ಹೀಗಾಗಿ ಹುಲಿಯು ಕೂಡ ಸಿಕ್ಕಾಪಟ್ಟೆ ಖುಷಿ, ತಿಂದರೆ ಇಂಥವನ್ನೇ ತಿನ್ನಬೇಕನ್ನುವಂಥದ್ದು ಇನ್ನೊಂದು. ಆದರೆ ಅವರಿಗೆ ಅಷ್ಟೇ ಎದುರೊಳಗೆ ಪೈಪೋಟಿಯಾಗಿ ನಿಂತಿದ್ರು ಅವ್ರು ಶಾನುಭೋಗರು ಹುಲಿಗೆ. ಒಂದು ವೇಳೆ ನಾ ಏನಾದರೂ ಹಿಂದಿನಿಂದ ಹೋಗಿ ತಿಂದುಬಿಟ್ರೆ ನನಗೆ ಹುಲಿ ಇನ್ನಿತರ ಹುಲಿಗಳು ಏನು ಮಾಡಿಬಿಡ್ತಾವೆ, ನನ್ನನ್ನು ಟೀಕೆ ಟಿಪ್ಪಣಿಗಳಿಗೆ ಒಳಪಡಿಸ್ತಾವ ಅಂಥೇಳಿ ಅದರ ಮನಸ್ಸಿನಲ್ಲಿ ಕ್ಷಣಕಾಲ ಗೊಂದಲವು ಉಂಟಾಗಿತ್ತು. ಬನ್ನಿ ಮುಂದೆ ನೋಡೋಣ. ಆದರೆ ಆ ಗೊಂದಲ ಕ್ಷಣ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ನೋಡ್ರಿ, ಅವಾಗೇನು ಗೊಂದಲ ಏನು ಉಂಟಾಗಿತ್ತಲ್ಲ, ಮನಸ್ಸೊಳಗೆ ಏನು ಹುಲಿರಾಯನಿಗೆ ಗೊಂದಲ ಏನು ಕ್ಷಣಕಾಲ ಇತ್ತಲ್ಲ, ಅದು ಬಹಳ ಹೊತ್ತು ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ನೋಡ್ರಿ, ಅದು ಹುಲಿ ಅಂತ ಪುಣ್ಯಕೋಟಿ ಕಥೆಯಲ್ಲಿ ಹುಟ್ಟಿರುವಂತಹ ಹುಲಿಯಾಗಿತ್ತಲ್ವಾ. ಅದು ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ ಅಂತೇಳಿ ಹಸು ಹುಲಿರಾಯನಿಗೆ, ಅಂದರೆ ಈ ಏನು ಹುಲಿ ಐತೆ ಈ ಹುಲಿ ಅಜ್ಜನಿಗೆ ಆಹ್ವಾನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ತನ್ನ ಬಾಯಿಯನ್ನು ಚಪ್ಪರಿಸಿಕೊಂಡು ಅದು ಅಜ್ಜ ತಿನ್ಬೋದಾಗಿತ್ತು. ತನ್ನ ಹುಲಿ ಅಜ್ಜ ಏನು ಮಾಡಿದ್ದು, ತಿನ್ಬೋದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವೃತೆಯಾದ ಪುಣ್ಯಕೋಟಿಯನ್ನು ತಿನ್ನಲಲ್ಲದೆ ಪ್ರಾಣ ಬಿಡಲಲ್ಲವೇ. ನೋಡ್ರಿ, ಅವಾಗ ಹುಲಿರಾಯ ಏನು ಮಾಡಿತು, ಅಂತಹ ಪುಣ್ಯಕೋಟಿಯ ಅಲ್ಲಿ ಜನಿಸಿರುವಂತಹ ಯಾವುದು ಗೋವನ್ನು ತಿನ್ನಲಿಲ್ಲ. ಅದು ತಿಂದು ಕೊನೆ ತನ್ನ ಪ್ರಾಣವನ್ನು ಬಿಟ್ಟಿತ್ತು. ಗೋವಿನ ಹಾಡು ಅನ್ನುವಂಥ ಒಂದು ಹಾಡನ್ನು ಕೇಳಿದ್ರಲ್ವಾ. ಗೋವಿನ ಹಾಡು ಅನ್ನುವಂಥ ಒಂದು ಜಾನಪದ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಗೋವಿನ ಹೆಸರು ಪುಣ್ಯಕೋಟಿ. ಆದರೆ ಪುಣ್ಯಕೋಟಿಯನ್ನು ತನ್ನ ಅಜ್ಜ ಹುಲಿರಾಯ ತಿನ್ನಲಿಲ್ಲ. ಕೊನೆಗೆ ತನ್ನ ಪ್ರಾಣವನ್ನು ಕೂಡ ಅದು ಬಿಟ್ಟಿತ್ತು. ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಕೊಂಡಿತು. ನೋಡ್ರಿ, ಹುಲಿಯು ಕೂಡ ಎಷ್ಟೊಂದು ವಿಚಾರ ಶಕ್ತಿ ಇದೆ ಅಲ್ವಾ. ಹೀಗಾಗಿ ಹುಲಿ ಏನು ಮಾಡಿತು, ಅಂತಹ ಪವಿತ್ರ ಕಥೆಯನ್ನು ಕೇಳಿದ್ರಿಂದಲೆಂದು ಹಿಂದಿಯೂ ಕೂಡ ಸುವರ್ಣಾಕ್ಷರದಲ್ಲಿ ನಮ್ಮ ಇತಿಹಾಸದಲ್ಲಿ ಹುಲಿಗಳಿಗೂ ಮತ್ತು ಹಸುಗಳಿಗೂ ಆದರ್ಶವಾಗಿರುವಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗೆ ಅಂತಹ ಹುಲಿಯ ಮೊಮ್ಮಗನಾಗಿ ಜನಿಸಿರುವಂತಹ ನಾನು ಅಧರ್ಮಕ್ಕೇನಾದರೂ ಕೈ ಹಾಕಿದರೆ ಚಲೋ ಆಗ್ತೈತನ ಅಂತೇಳಿ ಹುಲಿ ತನ್ನ ಮನಸ್ಸೊಳಗೆ ಅಂದ್ಕೊಂಡಿತ್ತು. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ನೋಡ್ರಿ, ಅಂತಹ ನನ್ನ ಪಾಪದ ಯೋಚನೆಯನ್ನು ಅಂತಹ ವಿಚಾರವನ್ನು, ಅಂಥ ವಿಚಾರಧಾರೆಯನ್ನು ನಾನು ಮಾಡುವುದಿಲ್ಲ. ಏನೇ ಆಗಲಿ ನಾನು ಶಾನುಭೋಗರನ್ನು ತಿನ್ನೋದಾದ್ರೆ ಮುಂದಿನಿಂದನೂ ಹೋಗಿ ತಿಂತೀನಿ ಅಂತ ಅಂದ್ಕೊಂಡು ಮತ್ತು ಮುಂದೆ ಜಿಗೀತು, ಶಾನುಭೋಗರ ಮುಂಭಾಗಕ್ಕೆ ಜಿಗೀತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಮತ್ತೆ ಕತ್ತೆತ್ತಿ ನೋಡ್ಕೊಟ್ಟು ಹುಲಿರಾಯನ ಏನು ಅನಿಸ್ಬಿಡ್ತು, ವಿಚಿತ್ರ ಅನಿಸ್ಬಿಡ್ತು. ಯಾಕಂದ್ರೆ ಮತ್ತೆ ಶಾನುಭೋಗರು ಅದರ ಕಡೆ ಬೆನ್ನು ಮಾಡಿ ಹೊಂಟಾರ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನು ಕಾಣಲಲ್ಲೋದು. ಆಗ ಹುಲಿಗೆ ಏನಾಯಿತು, ನಾನು ಎಷ್ಟೇ ಸಲ ಜಿಗಿದ್ರು ಕೂಡ ಅವ್ರ ಬೆನ್ನು ಕಾಣತಿದೆ ಹೊರತು ನನಗೆ ಶಾನುಭೋಗರ ಮುಖ ಕಾಣ್ತಾ ಇಲ್ಲ ಅಂತ ಅನಿಸ್ತು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತ್ತು. ನೋಡಿ, ಈ ಸ್ಪರ್ಧೆ 5ರಿಂದ 6 ಸಲ ನಡೆದರೂ ಕೂಡ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ವೇಗ ಏನಾಯಿತು, ಪ್ರತಿ ಸಲನೂ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ಆದರೆ ಶಾನುಭೋಗರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು. ಯಾಕಂದ್ರೆ ಈಗ ನಡೆಯೋದು ಈ ಸಲ ಸಾಧ್ಯವಿರಲಿಲ್ಲ.
ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಆವಾಗ ಅವರಿಗೆ ನಡಲಿಕ್ಕೆ ಸಾಧ್ಯ ಇರದಂತಹ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಹುಲಿಯ ವೇಗಕ್ಕೆ ಸರಿಯಾಗಿ ಹುಲಿ ಎಷ್ಟು ಸಲ ಜಿಗಿತೈತಲ್ಲ ಅದರ ವೇಗಕ್ಕೆ ಅನುಸಾರವಾಗಿ ಬಾಗುವುದು ಏಳೋದು ಮಾಡಿ ಅವ್ರು ಏನು ಮಾಡ್ತಾಯಿದ್ರು, ಹುಲಿಯ ಕಡೆ ಬೆನ್ನು ಮಾಡಿ ನಿಲ್ತಾಯಿದ್ರು. ಅದೆಷ್ಟು ಸ್ಪೀಡಾಗಿ ನಿಲ್ತಾಯಿದ್ರು, ಕುಲಾಲ ಚಕ್ರದಂತೆ ಅಂತಂದ್ರೆ ಮಡಿಕೆ ಮಾಡಲು ಕುಂಬಾರ ಏನು ಮಾಡ್ತಾರೆ, ತನ್ನ ಮಡಿಕೆಯನ್ನು ಮಾಡ್ತಿರ್ಬೇಕಾದ್ರೆ ಚಕ್ರವನ್ನು ಮಡಿಕೆ ಏನು ಮಾಡ್ತಾರೆ, ಚಕ್ರ ನೋಡಿದಿರಲ್ವ ನೀವು, ಆ ಬಳಸುವಂಥ ಸಾಧನಕ್ಕೆ ನಾವೇನಂತೀವಿ ಕುಲಾಲ ಚಕ್ರ ಅಂತ ಕರಿತೀವಿ. ಅದು ಎಷ್ಟು ಕುಲಾಲ ಚಕ್ರ ಎಷ್ಟು ಸ್ಪೀಡಾಗಿ ವೇಗವಾಗಿ ತಿರುಗ್ತಾ ಇರತ್ತಲ್ಲ ಅಷ್ಟೇ ವೇಗವಾಗಿ ಶಾನುಭೋಗರು ಹುಲಿಯ ಕಡೆ ಬೆನ್ನು ಮಾಡಿ ನಿಲ್ತಾಯಿದ್ರು. ಯಾವುದೇ ಕಾರಣ ಹುಲಿಗೆ ಮುಖವನ್ನು ತೋರಿಸ್ತಾ ಇರಲಿಲ್ಲ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲ್ಲ. ನೋಡ್ರಿ, ಒಂದು ಕ್ಷಣನೂ ಕೂಡ ಶಾನುಭೋಗರ ಮುಖ ಹುಲಿಗೆ ಕಾಣಲೇ ಇಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲು ಆರಂಭಿಸ್ತು. ನೋಡ್ರಿ, ಈ ದೊಂಬರಾಟ ಏನು ಹುಲಿಯ ಕಡೆಗೆ ಬೆನ್ನು ಮಾಡಿ ನಿಂದಿರುವುದು, ಅದಕ್ಕೆ ಯಾವುದೇ ಕಾರಣ ಮುಖ ತೋರಿಸ್ತಾ ತಿರುಗ್ತಾ ಇದ್ರಲ್ವಾ, ಇದು ಕುಲಾಲ್ ಚಕ್ರದಂತೆ ಗರಗರನೆ ತಿರುಗ್ತಾ ಇದ್ರಲ್ವಾ, ಅದು ಬಹಳ ಹೊತ್ತು ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಗರಗರನೆ ತಿರುಗುತ್ತಿರುವುದರಿಂದ ಏನಾಗಿತ್ತಪ್ಪ ಅಂದರೆ ಶಾನುಭೋಗರ ತಲೆ ಸುತ್ತಲಿಕ್ಕೆ ಪ್ರಾರಂಭವಾಯಿತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿದ್ದಿ ಪುಸ್ತಕದ ಯೋಚನೆ ಬಂತು. ನೋಡ್ರಿ, ಅಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೇನಾಯಿತು, ತಮ್ಮ ಕಿದ್ದಿ ಪುಸ್ತಕದ ವಿಚಾರ ಅವರಿಗೆ ತಲೆಯಾಗಿ ಬಂತು. ಕಿದ್ದಿ ಪುಸ್ತಕ ಅಂದರೆ ಕಂದಾಯ ಒಳಗೊಂಡಂತಹ ಒಂದು ಪುಸ್ತಕ ಅಲ್ವಾ, ಅದ್ರ ವಿಚಾರ ಅವರಿಗೆ ತಲೆಯೊಳಗೆ ಬಂತು. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ಹುಲಿಯ ಪಂಜಾದಿಂದ ಏನಾದರೂ ಒಂದು ಕ್ಷಣ, ಪಂಜ್ ಅಂತಂದರೆ ಹುಲಿಯ ಅಂಗಾಲು ಅಂತ ಕರಿತೀವಿ, ಹೌದಾ, ಅದರಿಂದ ಒಂದು ಕ್ಷಣ ಒಂದೇ ಏಟು ಏನಾದರೂ ನಮ್ಮ ಮ್ಯಾಗ ಬಿದ್ದರೆ ಯಾವುದೇ ಕಾರಣಕ್ಕೂ ಅರಿವು ಇರಂಗಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು. ನೋಡು, ನಮಗೇನಾರು ನೋವು ಇದ್ದರೂ ಕೂಡ ಅದು ಒಂದೇ ಒಂದು ಕ್ಷಣ ಆಕ್ಕತಿ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಮಡಿಯಬೇಕಾದರೆ ಮಾಡಿಯೇ ಮಡಿತೇನೆ ಅಂತೇಳಿ ಅವರೇ ಒಂದು ನಿಶ್ಚಯವನ್ನು ಮಾಡ್ಕೊಳ್ತಾರೆ. ಆದರೆ ಮಾಡುವುದಾದರೂ ಏನನ್ನು ಅವರಲ್ಲಿ ಆಯುಧ ಇರಲ್ಲ. ನೋಡ್ರಿ, ನಾ ಏನಾದರೂ ಮಾಡ್ಬೇಕಂದ್ರೆ ನನ್ನ ಕಡೆ ಆಯುಧ ಕೂಡ ಇಲ್ಲ. ಕಿದ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ನೋಡಿ, ಕಿದ್ದಿ ಪುಸ್ತಕ ಶಾನುಭೋಗರ ಇದೊಂದು ಬ್ರಹ್ಮಾಸ್ತ್ರ, ಹೌದಾ. ಈಗ ಅವ್ರ ಕೈಯಲ್ಲಿರೋದು ಯಾವುದೇ ರೀತಿಯಾದಂಥ ಆಯುಧ ಇಲ್ಲ, ಹೌದಾ. ನಾನು ಏನೇ ಹೋರಾಟ ಮಾಡಿದರೂ ಕೂಡ ಏನು ಮಾಡ್ತೀನಿ, ನಾನು ಹಾಗೆ ಸುಮ್ಮನೆ ಹುಲಿಗೆ ನಾನು ಆಹಾರವಾಗುವುದಿಲ್ಲ. ನಾನು ಏನಾದರೂ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಲೇಬೇಕು. ಆದರೆ ಅದು ಹುಲಿಯ ಮೇಲೇನು ಫಲಿಸಿತು. ಆದರೆ ಆ ಹುಲಿಯ ಮೇಲೆ ಅದು ಏನಾಕೈತಿ, ನನ್ನ ಕಿದ್ದಿ ಪುಸ್ತಕ ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ನೋಡ್ರಿ. ಅದರ ಮ್ಯಾಗ ನಾ ಏನಾರು ಕಿದ್ದಿ ಪುಸ್ತಕವನ್ನು ಬ್ರಹ್ಮಾಸ್ತ್ರವಾಗಿ ಏನಾರು ಉಪಯೋಗಿಸಿದ್ರೆ ಹುಲಿ ಸಾಯುವುದು ಒಂದು ಕಡೆ ಇರಲಿ, ಅದರ ಮೇಲೆ ಒಂದು ಸಣ್ಣ ಪರಿಣಾಮ ಕೂಡ ಅದು ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ ಅದರ ಗಮನವನ್ನು ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರಕ್ಕೆ ಮೇಲಕ್ಕೇರಬಹುದೆಂಬ ಹುಚ್ಚು ಆಸೆ. ನೋಡ್ರಿ, ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿ ಬಿಡಬೇಕು. ಅದರ ಮೇಲೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ನೋಡಿ, ಆವಾಗ ಏನು ಅನ್ಸತ್ತಪ್ಪ ಅಂತಂದ್ರೆ ಅವರಿಗೆ, ನಾನು ಬದುಕಬೇಕಂದ್ರೆ ಏನಾದ್ರು ಹೋರಾಟ ಮಾಡಲೇಬೇಕು. ಒಂದು ವೇಳೆ ನಾನು ಮಡಿ ಅಂದರೆ ಸಾವು, ಹೌದಾ. ನಾನು ಏನಾದರೂ ಸಾಯಬೇಕಂತಂದ್ರೆ ನಾನು ಹೋರಾಟ ಮಾಡಿ ಸಾಯ್ತೇನೆ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ, ವಿಚಾರವನ್ನು ಮಾಡ್ತಾರೆ. ಅವಾಗ ಅವ್ರ ಕೈಯಲ್ಲಿದ್ದಂಥ ಒಂದು ಬ್ರಹ್ಮಾಸ್ತ್ರ ಯಾವುದು, ಕಿದ್ದಿ ಪುಸ್ತಕ. ಈ ಕಿದ್ದಿ ಪುಸ್ತಕವನ್ನು ನಾನು ಏನಾದರೂ ಅದರ ಮೇಲೆ ಎಸೆದ್ರೆ ಅದಕ್ಕೆ ಅದು ಸಾಯೋದು ಒತ್ತಡ ಇರಲಿ, ಆದರೆ ಅದರ ಮೇಲೆ ಯಾವ ಪರಿಣಾಮನೂ ಕೂಡ ಆಗೋದಿಲ್ಲ. ಆದರೆ ಒಂದೇ ಒಂದು ಕ್ಷಣ ಏನಾದರೂ ಹುಲಿ ಮೇಲೆ ಎಸೆದಂಥ ಸಂದರ್ಭದಲ್ಲಿ ಹುಲಿಯ ಗಮನ ಬೇರೆಡೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ನಾನು ಓಡಿ ಹೋಗಿ ಅಷ್ಟರಲ್ಲಿ ಸಮೀಪದಲ್ಲಿರುವಂತಹ ಮರವನ್ನು ನಾನು ಹತ್ತಬಹುದು ಅನ್ನುವಂತಹ ಒಂದು ಹುಚ್ಚು ಆಸೆ ಯಾರಲ್ಲಿತ್ತು, ಶಾನುಭೋಗರಲ್ಲಿತ್ತು. ಹಂತದ್ರಲ್ಲಿ ಮನುಷ್ಯ ಏನಾದರೂ ಪ್ರಯತ್ನ ಮಾಡಲೇಬೇಕಲ್ವಾ ಅಂತ ಅಂದ್ಕೊಂಡು ಆ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿದ್ದೇನು, ಕರ್ಮನೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ನೋಡಿ, ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡೋಣ, ಫಲಾಫಲ ಎಲ್ಲ ಭಗವಂತನಿಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಅನ್ನಿಸ್ತು. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ನೋಡ್ರಿ, ಅವಾಗ ಹುಲಿಯು ಕೂಡ ಏನು ಶಾನುಭೋಗರ ಜೊತೆ 5ರಿಂದ 6 ಸಲ ಏನು ಮೇಲಿಂದ ಮೇಲೆ ಏನು ಜಿಗ್ತಾ ಇತ್ತಲ್ವ, ಹೀಗಾಗಿ ಹುಲಿಯು ಕೂಡ ಸಿಕ್ಕಾಪಟ್ಟೆ ಆಯಾಸ ಆಗಿಬಿಟ್ಟಿತ್ತು. ಕಿದ್ದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನು ಆಗಲಿಲ್ಲ. ಆಶ್ಚರ್ಯವಾಯಿತು. ಅವಾಗ ಕಿದ್ದಿ ಪುಸ್ತಕನ ಎಸೆದಂತಹ ಸಂದರ್ಭದಲ್ಲಿ ಶಾನುಭೋಗರು ಕಿದ್ದಿ ಪುಸ್ತಕವನ್ನು ಹುಲಿಯ ಮೇಲೆ ಎಸೆದಿದ್ರು. ಅವಾಗ ಎಸೆದಂಥ ಸಂದರ್ಭದಲ್ಲಿ ಹುಲಿಯ ಮುಖಕ್ಕೆ ಅದೇನಾಯಿತು, ಹೋಗಿ ರಫನೆ ಅಂತ ಬಡಿದ್ಬಿಡ್ತು. ಬಡಿದಾಗ ಹುಲಿಗೆ ಯಾವುದೇ ರೀತಿಯಂಥ ಪೆಟ್ಟಾಗಲಿಲ್ಲ. ಆದ್ರೆ ಏನಾಯಿತು, ಆಶ್ಚರ್ಯವಾಯಿತು.
ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ನೋಡಿ, ತುಂಬ ಆಯಾಸದಿಂದ ಜಡವಾಗಿರ್ತಕ್ಕಂತಹ ಹುಲಿಯ ಮನಸ್ಸಿಗೆ ಏನಾಯಿತು, ಅಲ್ಲಿಯ ಪರಿಸ್ಥಿತಿ, ಅಲ್ಲಿಯ ಸಂದರ್ಭ ಅರಿವಾಗಲು ಒಂದು ಕ್ಷಣ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ನೋಡ್ರಿ, ಆ ಅರೆ ನಿಮಿಷ ಏನಿತ್ತಲ್ಲ, ಕ್ಷಣಕಾಲ ಏನಿತ್ತಲ್ಲ, ಅಂಥ ಸಂದರ್ಭದಲ್ಲಿ ಶಾನುಭೋಗರು ಏನು ಮಾಡಿರಪ್ಪ, ದೇವರೇ ನಂಗೆ ಮರ ಹತ್ತುವಷ್ಟು ನನಗೆ ಅವಕಾಶವನ್ನು ಕೊಡು ಅಂತ ಅಂದ್ಕೊಂಡು ಒಂದೇ ಉಸಿರೊಳಗೆ ಓಡಿ ಹೋಗಿ ಅವ್ರು ಏನು ಮಾಡಿದ್ರು, ಮರದ ಕಡೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ನೋಡ್ರಿ, ಅಷ್ಟರಲ್ಲಿ ಭಗವಂತನ ರಕ್ಷಣಾ ವ್ಯವಸ್ಥೆನೇ ಬೇರೆ ಇತ್ತು. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ನೋಡಿ, ಮಲ ಸ್ವಲ್ಪದಲ್ಲೇ ಇತ್ತು. ಇದ್ದಂಥ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಅವರು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಕಲ್ಲನ್ನು ಎಡವಿ ಏನಾಗಿಬಿಟ್ರು, ಶಾನುಭೋಗರು ಕೆಳಗಡೆ ಬಿದ್ದುಬಿಟ್ರು. ಮೊದಲೇ ದಣಿವಾಗಿತ್ತು, ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ನೋಡಿ, ಮೊದಲ ಅವರಿಗೆ ಹುಲಿಯ ಜೊತೆಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಬೆನ್ನು ಮಾಡಿ ಅವ್ರಿಗೇನಾಗಿತ್ತು, ಸಿಕ್ಕಾಪಡೆ ಸುಸ್ತಾಯಿತ್ತು. ಅಂಥದ್ರಲ್ಲಿ ಮರವನ್ನು ಏರಬೇಕನ್ನುವಂತಹ ಆಯಾಸದಲ್ಲಿ ಅವರು ಓಡಿ ಬರ್ತಾ ಇದ್ರಲ್ವಾ. ಹೀಗಾಗಿ ಮೊದಲೇ ದಣಿವಾಗಿದ್ದರಿಂದ ಅವ್ರಿಗೆ ಏನಾಗಿಬಿಟ್ಟಿತ್ತು, ಕೆಳಗಡೆ ಬಿದ್ದು ಕಲ್ಲನ್ನು ಎಡವಿ ಕೆಳಗಡೆ ಶಾನುಭೋಗರು ಬಿದ್ದಿದ್ದರಿಂದ ಅವರಿಗೆ ಪ್ರಜ್ಞೆ ತಪ್ಪಿದಂಗಾಯಿತು. ನೋಡಿ ಮಕ್ಕಳು, ಈ ದೃಶ್ಯವನ್ನು ನಿಮಗೆ ಕಾಣ್ತಾ ಇದೆ ಅಲ್ವಾ, ಕಿದ್ದಿ ಪುಸ್ತಕ, ಹುಲಿರಾಯ ಹಾಗೆ ಶಾನುಭೋಗರು ಓಡ್ತಾ ಇದ್ದು, ಸುತ್ತಮುತ್ತ ಕಾಡು, ಅಲ್ಲಿ ಮರ ಇರುವುದನ್ನು ನೀವು ನೋಡ್ಬೋದು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಏನಾಯಿತು, ಒಂದು ಸ್ವಲ್ಪ ನಿಮಿಷ ಆದಮೇಲೆ ಅವರಿಗೆ ಮತ್ತೆ ಮೂರ್ಛೆ ಬಂತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಆಗ ಅವರಲ್ಲಿ ಯಾವುದೋ ಒಂದು ಇಂದ್ರಿಯನು ಕೂಡ ಏನು ಮಾಡ್ತಾ ಇಲ್ಲ, ಚುರುಕಾಗಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಆವಾಗ ಮನಸ್ಸು ಏನಾಗಿತ್ತು, ಅವರಿಗೆ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು. ಕಣ್ಣು ಮಂಜು ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಅವರಿಗಂತೂ ತಿಳಿಯೋದು. ಅವಾಗ ಕಣ್ಣು ಏನಾಗ್ತಾ ಇತ್ತು, ಮಂಜಾಗಿ ಕಾಣ್ತಾ ಇತ್ತು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಕೂಡ ಅವರಿಗೆ ಏನು ತಿಳಿಯಾತಿರಲಿಲ್ಲ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ನೋಡಿ, ಅವರಿಗೆ ಪೂರ್ತಿಯಾಗಿ ಎಚ್ಚರಗೊಂಡ ಮೇಲೆ ಅವರ ಬಳಿ ಏನಾಗಿದ್ರು, 4-5 ಜನ ಬಂದು ನಿಂತ್ಕೊಂಡಿದ್ರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ತಮ್ಮ ಮುಖದಲ್ಲೆಲ್ಲ ನೀರು ಬಂದು ಒದ್ದೆಯಾಗಿತ್ತು. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ರು. ಅವಾಗ ಅವ್ರ ಸುತ್ತಮುತ್ತ ಇರ್ತಕ್ಕಂತಹ 4-5 ಜನ ಅದರಲ್ಲ, ಅವರೆಲ್ಲರೂ ನೀರು ಚಿಮುಕಿಸಿದ ಹಾಗೆ ಅವರಿಗೆ ಅನಿಸ್ತಾ ಇತ್ತು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟೇ. ನೋಡಿ, ಶಾನುಭೋಗರು ಮೂರ್ಛೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅವಾಗ ನಡೆದಿದ್ದಿಷ್ಟೇ. ಏನಂತ ಮುಂದೆ ಹೇಳ್ತಾರೆ ನೋಡಿ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು. ನೋಡಿ, ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿನ ತುಂಬಿಕೊಂಡು ಹೋಗ್ತಾ ಇರುವಂತಹ ಕೆಲವೊಂದು ರೈತರು ಇದ್ರಲ್ಲ, ಅವರು ತಿಂಗಳ ಬೆಳಕಿನಲ್ಲಿ, ಇನ್ನು ಬೆಳದಿಂಗಳ ಬೆಳಕಿತ್ತಲ್ಲ, ಆ ಬೆಳಕೊಳಗೆ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹೋಗ್ತಾ ಇದ್ರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದ್ರು ಮುಂದೆ ಹೋಗದೆ ಕನಿ ಹಾಕಿ ಕೊಂಡವು. ನೋಡಿ, ಅವಾಗ ಶಾನುಭೋಗರು ಬಿದ್ದಂಥ ಸ್ಥಳಕ್ಕೆ ಏನಾಗಿತ್ತು, ಹರದಾರಿ ಅಂತಂದ್ರೆ ಏನಪ್ಪ ಅಂದ್ರೆ ದೂರವನ್ನು ಅಳೆಯುತ್ತಿರುವಂತಹ ಒಂದು ಮಾಪನ 3 ಮೈಲಿಗೆ ನಾವು ಏನಂತ ಕರಿತೀವಿ, ಒಂದು ಹರದಾರಿ ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಶಾನುಭೋಗರು ಬಿದ್ದ ಸ್ಥಳದಿಂದ ಏನಾಗಿತ್ತು, 3 ಮೈಲಿಯಷ್ಟು ಒಂದು ಹರದಾರಿ ಇತ್ತು. ಆಗ ಎತ್ತುಗಳು ಏನು ಮಾಡಿದ್ರು ಮುಂದೆ ಹೋಗೋಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸ್ತು. ಎತ್ತುಗಳು ಯಾಕೆ ನಿಂತು ಬಿಟ್ಟಿದ್ದಪ್ಪ ಅಂದ್ರೆ, ಹುಲಿಯ ಗರ್ಜನೆ ಎತ್ತುಗಳ ಕಿವಿಗೆ ಮುಟ್ಟಿದ್ದರಿಂದ ಏನಾಗ್ಬಿಟ್ಟು ಎತ್ತುಗಳು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ. ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ನೋಡಿ, ಎತ್ತುಗಳ ಕೊರಳಲ್ಲಿ ಗಂಟೆಯನ್ನು ಕಟ್ಟಿರ್ತಾರಲ್ವಾ, ಹೀಗಾಗಿ ಎತ್ತುಗಳ ಗಂಟೆ ಶಬ್ದವನ್ನು ಕೇಳುವಂಥ ಹುಲಿ ರಾಯನಿಗೆ ಏನು ಅನಿಸ್ಬಿಟ್ಟು, ಅದು ಕೂಡ ಅಲ್ಲಿ ಕೂಡ ಹುಲಿಯ ಯಾವ ಕಡೆಯಿಂದ ಶಬ್ದ ಬರ್ತಾ ಇದೆ ಅಂದ್ಕೊಂಡು ಅದು ತಡೆದು ನಿಂತು ಕೇಳಿಸ್ತಾ ಇತ್ತು, ಕೇಳ್ಕೊತ ನಿಂತಿತ್ತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ನೋಡು, ಅದೇ ಸಂದರ್ಭದಲ್ಲಿ ರೈತರು ಮಾತಾಡ್ತಾ ಇದ್ರು. ಅವರು ಒಬ್ಬರೇ ಹಾಗೆ ಸುಮ್ಮನೆ ಬರ್ತಾ ಇರಲಿಲ್ಲ. ಹಲವಾರು ಜನ ರೈತರು ತೆಂಗಿನಕಾಯಿಗಳನ್ನು ತುಂಬಿಕೊಂಡು ಗಾಡಿ ಮೇಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಏನಲ್ಲಿ ಹೋಗ್ತಾ ಇದ್ರಲ್ವ, ಹೀಗಾಗಿ ಅವರು ಮಾತನಾಡುವಂತಹ ಸೌಂಡನ್ನು, ಧ್ವನಿಯನ್ನು ಕೇಳಿಸ್ಕೊಂಡಂಥ ಹುಲಿರಾಯ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಗರ್ಜನೆಯನ್ನು ಮಾಡಿತು. ಅಷ್ಟೇ ಬೇಜಾರದಿಂದ ಅದು ಅಲ್ಲಿಂದ ಓಡಿ ಹೋಯಿತು. ಗಾಡಿಯವರು 5 ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ. ನೋಡಿ, ಅವ್ರು 5-6 ಜನ ಇದ್ದರೂ ಕೂಡ ಅವ್ರಿಗೇನಾಗಿತ್ತು, ಹುಲಿ ಅಂದರೆ ಯಾರಿಗಾದ್ರೂ ಭಯನೇ ಸಹಜನೇ ಅಲ್ವಾ, ಹೀಗಾಗಿ ಅವರು ಕೂಡ ಭಯ ಇತ್ತು. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದ್ರು. ಅವಾಗ ಅವ್ರು ಏನು ಮಾಡಿದ್ರು, ತಾವು ತಂದಿರುವಂತಹ ಗಾಡಿಯ ಬಳಿಯಲ್ಲಿ ಅವರೊಂದು ಸ್ವಲ್ಪ ನಿಂತು ನೋಡ್ತಾ ಇದ್ರು. ಮತ್ತೆ ಗರ್ಜನೆ ಕೇಳಲಿಲ್ಲ. ನೋಡಿ, ಅಷ್ಟೊತ್ತಿಗೆ ಹುಲಿರಾಯ
ಅವು ಹೋಯ್ತಲ್ವ ಹುಲಿರಾಯ ಹೋಗೋಂಥ ಸಂದರ್ಭದಲ್ಲಿ ಅವಾಗ ಹುಲಿ ಗರ್ಜನೆ ಅವ್ರಿಗೆ ಕೇಳಲಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದು ನೋಡಿ. ಅವರು ತಮ್ಮ ಕೈಯಲ್ಲಿರ್ತಕ್ಕಂತಹ ಏನದು ಕೋವಿತ್ತಲ್ಲ ಅದನ್ನು ಹಿಡ್ಕೊಂಡು ಏನು ಮಾಡಿದರು, ತೋಟ ಅಂತಂದ್ರೆ ಬಂದೂಕಿನ ಗುಂಡು ಅಂದ್ರೆ ಅದರಿಂದ ಗುಂಡನ್ನು, ಆ ಬಂದೂಕಿನಿಂದ ಅವ್ರು ಏನು ಮಾಡ್ತಾಯಿದ್ರು, ಗುಂಡನ್ನು ಹಾರಿಸಿ ತಮ್ಮ ಎಷ್ಟು ಸಾಧ್ಯನೋ ಅಷ್ಟು ಗಲಭೆ ಅಂತಂದ್ರೆ ಬಾಯಿಯನ್ನು ಮಾಡ್ತಾ ಸೌಂಡನ್ನು ಮಾಡ್ತಾ ತೆಂಗಿನಕಾಯಿಯನ್ನು ಅದರ ಗರಿಗೆ ಅವರು ಪಂಜನ್ನು ಹಚ್ಚಿಕೊಂಡು, ಆವಾಗ ಪಂಜನ್ನು ಹೊತ್ತಿಸ್ಕೊಂಡು, ಪಂಜ್ ಅಂತಂದ್ರೆ ಉದ್ದವಾದಂತಹ ಒಂದು ಕಟ್ಟಿಗೆ ಇರತ್ತಲ್ಲ, ಅದಕ್ಕೇನು ಮಾಡ್ತಾರೆ, ಒಂದು ಬಟ್ಟೆಯಿಂದ ಏನಾದ್ರು ಸುತ್ತಿ ಅದಕ್ಕೆ ಎಣ್ಣೆಯನ್ನು ಬಿಟ್ಕೊಂಡು ಏನು ಮಾಡ್ತಾರೆ, ಬೆಂಕಿಯನ್ನು ಹತ್ತಿಸುವಂತಹ ಒಂದು ಪದ್ಧತಿ. ಯಾಕಂದ್ರೆ ಹಳೆ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಕರೆಂಟ್, ಈಗೆಲ್ಲ ಕರೆಂಟ್ಗಳದಾವು, ಎಲ್ಲ ವ್ಯವಸ್ಥೆ ಇರುತ್ತೆ, ಇವಾಗ ಕೈಯಲ್ಲಿ ಫೋನ್ ಇರುತ್ತೆ, ಟಾರ್ಚ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಪಂಜುಗಳನ್ನು ಉಪಯೋಗಿಸ್ತಾ ಇದ್ರು. ಅವಾಗ ಎಲ್ಲಿ ಕರೆಂಟ್, ಹೌದಲ್ವಾ? ಆಗೆಲ್ಲ ಏನು ಮಾಡ್ತಾಯಿದ್ರು, ಈ ಚಿಮನಿ ದೀಪಗಳನ್ನು ಹಿಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಲ್ಯಾಟಿನ್ ಅಂತ ಹೇಳಿ ಕರಿತಾಯಿದ್ರು ಅಲ್ವಾ, ನೀವೆಲ್ಲ ನೋಡಿರ್ಬೋದು, ಇವುಗಳನ್ನು ಹಿಡ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಅದೇ ರೀತಿ ಪಂಜನ್ನು ಕೂಡ ಅವರು ಈಗ ಕಾಡು ದಾರಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಅವರು ತಮ್ಮ ಊರಿನಿಂದ ಮತ್ತೊಂದು ಹೋಗ್ತಿರುವಂಥ ಸಂದರ್ಭದಲ್ಲಿ ರಾತ್ರಿ ವೇಳೆ ಅವುಗಳನ್ನು ಹೊತ್ತಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ಇತ್ತು. ಹೀಗಾಗಿ ಅವುಗಳನ್ನ ಅವ್ರೇನು ತೆಂಗಿನ ಗರಿ ಏನಿತ್ತಲ್ವಾ, ತೆಂಗಿನ ಗರಿಗಿನ ಪಂಜನ್ನು ಹತ್ತಿಸ್ಕೊಂಡು ಜಾಗರೂಕತೆಯಿಂದ ಬಾಯಿ ಮಾಡ್ಕೊಂಡು ತಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಬಾಯನ್ನು ಮಾಡ್ಕೊಳ್ತಾ ಮುಂದೆ ಹೋದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದ್ರು ನೋಡಿ. ಮೂರ್ಛೆ ಒಳಗೆ ಅವ್ರೇನು ಕಲ್ಲನ್ನು ಎಡವಿ ಕೆಳಗಡೆ ಬಿದ್ದಿದ್ರಲ್ವ ಶಾನುಭೋಗರು, ಬಿದ್ದಂಥ ಸಂದರ್ಭದಲ್ಲಿ ಶಾನುಭೋಗರನ್ನು ನೋಡಿ ತಮ್ಮ ಕೈಯಲ್ಲಿರ್ತಕ್ಕಂಥ ನೀರನ್ನು ಶಾನುಭೋಗರ ಮೇಲೆ ಹಾಕಿ ಅವರನ್ನು ಎಚ್ಚರವನ್ನು ಮಾಡ್ತಾರೆ. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನುಷ್ಯನವರು ನೋಡಿ. ಮೊದಲೇ ಹೇಳಿದಂಗೆ ಶಾನುಭೋಗರು ಇನ್ನೂ ತುಂಬ ಸಿಕ್ಕಾಪಡೆ ಧೈರ್ಯವಂತರು, ಸದೃಢ ಮನುಷ್ಯನವರು, ತುಂಬ ಗಟ್ಟಿ ಮನುಷ್ಯನವರು, ಗಟ್ಟಿಯಾದಂಥ ವ್ಯಕ್ತಿಯವರು. ಬೇಗ ಚೇತರಿಸಿಕೊಂಡಿದ್ದೇ ನಡೆದ ಸಂಗತಿನೆಲ್ಲ ನೆನಪಿಗೆ ತಂದುಕೊಂಡರು ನೋಡಿ. ಅವಾಗ ಬೇಗ ಅವ್ರೇನು ಏನದೇ ಎಚ್ಚರಗೊಂಡ ಮಾಡ್ಕೊಂಡು ಅಲ್ಲಿ ಏನು ನಡೆದಿತ್ತಲ್ಲ ಆ ಸಂಗತಿಯನ್ನು ಅವರು ನೆನಪಿಗೆ ತಂದುಕೊಂಡ್ರು. ಮೈಕೈ ಸ್ವಲ್ಪ ನಡುಗುತ್ತಿತ್ತೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಅವಾಗ ಮೈಕೈ ಸ್ವಲ್ಪ ನಡುಗ್ತಾ ಇತ್ತು, ಯಾಕಂದ್ರೆ ಹುಲಿ ನನ್ನೇನು ತಿಂದು ಬಿಡ್ತು ಅಂತ ಅಂದ್ಕೊಂಡಿದ್ರು ಅವರು. ಹೀಗಾಗಿ ಅವಾಗ ಮೈಕೈ ಸ್ವಲ್ಪ ನಡ್ಗಾತಿತ್ತಲ್ಲ, ಅದಷ್ಟು ಬಿಟ್ರೆ ಅವ್ರಿಗೆ ಮೈ ಮೇಲೆ ಯಾವುದೇ ಒಂದು ಸಣ್ಣ ಗಾಯ ಕೂಡ ಆಗಿರಲಿಲ್ಲ. ಹುಲಿಯ ಭಯವೇನು ಕಳೆದಿತ್ತು. ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿ ಕೊಂಡಂದಾಯಿತು ನೋಡಿ. ಅವಾಗ ಹುಲಿ ಭಯವೇನು ಅವರಿಗೆ ಇರಾಕಿಲ್ಲ, ಯಾಕಂದ್ರೆ ಹುಲಿ ಆಲ್ರೆಡಿ ಓಡೋಗ್ಬಿಟ್ಟಿತ್ತದ. ಹೋದಂಥ ಸಂದರ್ಭದಲ್ಲಿ ಕಿರ್ದಿ ಪುಸ್ತಕ ಏನು ಅವರು ಹುಲಿಯ ಮುಖದ ಮೇಲೇನು ಎರಚಿದ್ರಲ್ವಾ, ಕಿರ್ದಿ ಪುಸ್ತಕವನ್ನು ಮತ್ತೆ ತೆಗೆದುಕೊಂಡು ಅದನ್ನು ತನ್ನ ಸುಪರ್ದಿ ಒಳಗೆ ಇಟ್ಕೋತಾರೆ, ಅಂದ್ರೆ ಭದ್ರವನ್ನು ಮಾಡ್ಕೊಳ್ತಾರೆ. ಆದರೆ ಅವರ ಮನಸ್ಸಲ್ಲೆಲ್ಲ ವಿಸ್ಮಯ ಆವರಿಸಿತ್ತು. ಅವರು ಮನಸ್ಸು ಒಳಗೆ ಏನಾಗಿತ್ತು ಅಂದರು, ಒಂಥರ ಏನೋ ಆಕಸ್ಮಿಕ ಆಶ್ಚರ್ಯ ಅನ್ನುವಂತಹ ಒಂದು ಭಾವನೆ ಅವರಿಗೆ ಆವರಿಸಿತ್ತು. ತಾವು ಉಳಿದಿದ್ದು ಹೇಗೆ? ನಿಸ್ಸಹಾಯರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು ನೋಡಿ. ಅವಾಗ ಅವರಿಗೊಂಥರ ಏನದ ವಿಸ್ಮಯ ಆದಂಗೆ ಆಗ್ಬಿಡ್ತು, ಆಶ್ಚರ್ಯ ಆದಂಗೆ ಆಗ್ಬಿಡ್ತು. ಯಾಕಂದ್ರೆ ನಾನು ಮೂರ್ಛೆ ಹೋಗಿ ಬಿದ್ದಾಗಾದರೂ ಅದು ಹುಲಿ ತಿನ್ಬೋದಿತ್ತಲ್ವ ನನ್ನ, ಅದು ಬೆನ್ನು ಮಾಡಿ ನಿಂತಾಗ ನನ್ನ ಮೇಲೆ ಜಿಗಿದಾಗ ನಾನು ಪ್ರತಿ ಸಲ ಜಿಗಿದಾಗೂ ಹುಲಿ ಕಡೆ ಬೆನ್ನು ಮಾಡಿ ನಿಂತಿದ್ದೆ. ಆದರೂ ಕೂಡ ಆವಾಗ ನಾನು ಹುಲಿ ತಿನ್ನಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಕೆಳಗಡೆ ಕಲ್ಲನ್ನು ನಡುವೆ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಹುಲಿ ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಹುಲಿ ನನ್ನನ್ನು ತಿನ್ಬೋದಿತ್ತು, ಪ್ರಜ್ಞೆ ಇಲ್ದಾಗ ನಾನು ಬಿದ್ದಾಗ ಅದು ನಾನು ತಿನ್ಬೋದಿತ್ತು. ಆದರೂ ಅದನ್ನ ಎಳೆದುಕೊಂಡದ್ದು ನಾನು ಯಾಕೆ ಹೋಗಲಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ವಿಚಾರವನ್ನು ಮಾಡಿ ಅವ್ರು ಏನು ಮಾಡೋದು, ಅಲ್ಲಿ ಇರ್ತಕ್ಕಂತಹ ರೈತರನ್ನು ಕೇಳ್ತಾರೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಅವಾಗ ಅವ್ರು ಏನು ಹೇಳ್ತಾರೆ, ನಾನು ಮುಖವನ್ನು ಮೇಲ್ ಮಾಡಿ ಬಿದ್ದಿದ್ನ ಅಂತೇಳಿ ಕೇಳ್ತಾರೆ. ಇಲ್ಲ, ಅವರು ಬಿದ್ದಿದ್ದನ್ನು ಬೆನ್ನು ಮೇಲಾಗಿ. ಅವಾಗ ಅವ್ರು ಏನು ಹೇಳ್ತಾರೆ, ನಾನು ಬಿದ್ದಿದ್ದು ಕೂಡ ಬೆನ್ನು ಮೇಲಾಗಿ ಬಿದ್ದಿದ್ರೆ ನೀವು, ಆದರೆ ನೀವು ಮುಖ ಮೇಲಾಗಿ ಬಿದ್ದಿರಲಿಲ್ಲ ಅಂತೇಳಿ ಅವು ಗಾಡಿಯವರು ಹೇಳ್ತಾರೆ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಅವಾಗ ಶಾನುಭೋಗರ ಮನಸ್ಸಲ್ಲಿ ಏನು ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ನೋಡಿ. ಕೊನೆವರೆಗೂ ಹುಲಿರಾಯ ಏನು ಮಾಡಿತ್ತು, ತನ್ನ ಕುಲದ ಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಯಾಕಂದ್ರೆ ಆ ಅಜ್ಜ ಎಂಥವ್ರನ್ನ ಗೊತ್ತಲ್ವ, ಅಜ್ಜನ ಮೊಮ್ಮಗನಾಗಿರ್ತಕ್ಕಂಥ ಹುಲಿರಾಯನು ಕೂಡ ಪುಣ್ಯಕೋಟೆಯಲ್ಲಿ ಹುಲಿ ಏನು ಮಾಡಿತ್ತು, ಹಸುವನ್ನು ತಿಂದೇ ಆ ಗೋವನ್ನು ತಿನ್ನದೆ ಏನು ಮಾಡಿತ್ತು, ತನ್ನ ಪ್ರಾಣವನ್ನು ಬಿಟ್ಟಿತ್ತು.
ಆಗ ಗೋವು ಏನು ಹೇಳ್ತು, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಬಿಸಿ ರಕ್ತವಿದೆಕೋ ಅಂತ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಹುಲಿರಾಯ ತಿನ್ಬೋದಾಗಿತ್ತು. ಆದರೂ ಕೂಡ ಏನು ಮಾಡಿತ್ತದು, ತನ್ನ ಧರ್ಮವನ್ನು ಪಾಲಿಸಿತು. ಮಾನವೀಯತೆಯಿಂದ ಗೋವನ್ನು ಹೋಗಲಿಕ್ಕೆ ಬಿಟ್ಟು ಕೊನೆಗೆ ತನ್ನ ಮನಸ್ಸಿಗೆ ಬೇಜಾರಾಗಿ ತಾನೇ ಪ್ರಾಣವನ್ನು ಬಿಟ್ಟಿತ್ತು. ಹೀಗಾಗಿ ಅಂತಹ ಕುಲಧರ್ಮದಿಂದ ಬಂದಿರುವಂಥ ಹುಲಿರಾಯ ಈಗಲೂ ಕೂಡ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡು ಬಂದಿತ್ತು ಅಂತೇಳಿ ಅವರಿಗೆ ಅನ್ನಿಸ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತಾಗ ಅಷ್ಟು ಉದಾರ ಮನಸ್ಸಿನವರಾಗಿರ್ತಕ್ಕಂತಹ ಈ ಶಾನುಭೋಗರ ಬಾಯಿಂದ ಹುಲಿಗೆ ಒಂದು ಮೆಚ್ಚುಗೆ ಮಾತನ್ನು ಕೊಟ್ಟರು. ಭಲೆ ರಾಯ ಭಲೆ ಅಂತ ಅನ್ನುವಂಥ ಒಂದು ಹೊಗಳಿಕೆಯ ಮಾತನ್ನು ಅವರು ಕೊಟ್ಟರು. ಸಂದರ್ಭವನ್ನು ಅರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತು ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ನೋಡ್ರಿ, ಅಂಥ ಸಂದರ್ಭದಲ್ಲಿ ಏನಾಗಿತ್ತು, ಗಾಡಿಯವರಿಗೆಲ್ಲ ಇವರು ಬದುಕಿದ್ದ ಹೆಚ್ಚಂತೆ ಅನಿಸಿತ್ತು. ಹಾಗಾಗಿ ಆ ಸಂದರ್ಭ ವಾತಾವರಣವನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳದೆ ಇವರು ಶಾನುಭೋಗರಿಗೆ ಹುಚ್ಚು ಹಿಡದತ್ತಂತೆ ಅಲ್ಲಿ ನಿಂತವರಿಗೆಲ್ಲ ಏನು ಗಾಡಿ ರೈತರು ಏನಿದ್ರಲ್ಲ ಆ ಗಾಡಿಯವ್ರಿಗೆ ಅನಿಸಿತ್ತು. ಹೀಗಾಗಿ ಅಂದಿನ ಕಥೆಯನ್ನೆಲ್ಲ ಅವರು ಹೇಳಿದರು. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ನೋಡ್ರಿ, ಶಾನುಭೋಗರು ಕುಡಿದಿರಕ್ಕಂತಹ ನೀರು ಅಲುಗದ ಹಾಗೆ ಆಗದೇ ಇದ್ರೂ ಕೂಡ ಅವರು ಜೀವ ಸಹಿತ ಏನು ಮಾಡಿದ್ರು, ತಮ್ಮ ಮನೆಯನ್ನವರು ಸೇರಿಕೊಂಡ್ರು. ರಸದ ಊಟವನ್ನು ಮಾಡಿದರು. ನೋಡಿ, ಅವತ್ತವರು ಚೆನ್ನಾಗಿರ್ತಕ್ಕಂತಹ ಊಟವನ್ನು ಮಾಡಿದರು. ಹಬ್ಬದ ಊಟವನ್ನು ಅವರು ಮಾಡಿದರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವಂದನಾ ರವಿಂದದಲ್ಲಿ ಮುಗುಳ್ನಗೆ ಮೂಡಿತು. ನೋಡಿ, ಹುಲಿ ಈಗ ಎಷ್ಟು ಹಸಿದಿರಬೇಕು, ನಾನು ತಿನ್ನಲೇಬೇಕಂತೇಳಿ ನನ್ನ ಮೇಲೆ 5ರಿಂದ 6 ಸಲ ಅದು ಜಿಗಿದ್ರೂ ಕೂಡ ಈಗ ಅದಕ್ಕೆ ಹುಲಿಗೇನು ಆಹಾರ ಸಿಕ್ಕಿರಲಿಲ್ಲಲ್ವಾ, ಅದು ಎಷ್ಟು ಹಸಿದಿರಬೇಕು ಅಂತೇಳಿ ಅವರಿಗೆ ಅನಿಸಿದಾಗ ಅವ್ರಿಗೆ ಒಂದು ಕ್ಷಣ ಅವ್ರ ಮುಖದಲ್ಲಿ ಬಿಟ್ಟು ಮುಗುಳ್ನಗೆ ಬಂತು. ಊಟದ ರುಚಿ ಇಮ್ಮಡಿ ಆಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ನೋಡ್ರಿ, ಅವಾಗ ಕೀರ್ತಿ ಪುಸ್ತಕ ಅವ್ರಿಗೆ ಅರೆ ನಿಮಿಷ ಅದೊಂದು ಕ್ಷಣ ಅವ್ರಿಗೆ ಏನಾಯಿತು, ಅವಕಾಶವನ್ನು ಕೊಟ್ಟಿಸ್ತು. ಯಾಕಂದರೆ ಅವ್ರ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಆಯುಧಗಳಿರಲಿಲ್ಲ. ಒಂದು ವೇಳೆ ಅವ್ರು ಏನಾದರೂ ಕೀರ್ತಿ ಪುಸ್ತಕವನ್ನು ಉಪಯೋಗಿಸದೆ ಅವ್ರೇನಾದ್ರು ಹುಲಿಗೆ ಮುಖ ಮಾಡಿ ನಿಂತಿದ್ರೆ ಹುಲಿ ತಿಂದು ಬಿಡ್ತಾ ಇತ್ತು. ಅವಾಗ ಅವ್ರು ಏನು ಮಾಡಿದ್ರು, ತಮ್ಮ ತಲೆಯನ್ನು ಓಡಿಸಿ ಕೀರ್ತಿ ಪುಸ್ತಕನ ಹುಲಿಯ ಮುಖದ ಮೇಲೆ ಎಸೆದಿದ್ದರಿಂದ ಮುಂದೆ ಓಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಂತ ಇತ್ತಲ್ವ. ಹೀಗಾಗಿ ಕೀರ್ತಿ ಪುಸ್ತಕಕ್ಕೆ ಅವರ ಗೌರವವನ್ನು ಕೊಟ್ಟು ಅವ್ರು ಏನು ಮಾಡಿದರು, ತಮ್ಮ ಪ್ರತಿದಿನ ಅವ್ರು ಎಲ್ಲಿ ಇಡ್ತಾ ಇದ್ರಲ್ಲ ತೊಲೆ ಅಂತೇಳಿ ನಾವೇನು ಕರಿತೀವಿ, ಮೊದಲಿನ ಕಾಲದಲ್ಲೆಲ್ಲ ಮರದಿಂದ ಮನೆಯನ್ನು ಮಾಡ್ತಾಯಿದ್ರು. ಮನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ಹಳ್ಳಿಯ ಭಾಷೆಗಳಲ್ಲಿ ಕಟ್ಟಿಗೆ ತೊಲೆ ಅಂತ ಕರಿತೀವಿ. ಕಟ್ಟಿಗೆ ಮರದಿಂದ ಮಾಡಿರುವಂತಹ ಒಂದು ಏನಂತಾರೆ ಅದಕ್ಕೆ ಮಡಿಗೆ ಅಂತೇಳಿ ಎಲ್ಲ ನಾವು ಕರಿತೀವಿ, ಹೌದಾ. ಅದಕ್ಕೆ ನಾವು ತೊಲೆ ಅಂತ, ಕಟ್ಟಿಗೆ ಮರದಿಂದ ಮಾಡಿರುವಂಥ ಒಂದು ತೊಲೆಯಲ್ಲಿ ಏನಾಗ್ತಾ ಇತ್ತು, ಕೀರ್ತಿ ಪುಸ್ತಕ ವಿಶ್ರಾಂತಿಯನ್ನು ಪಡಿತಾ ಇತ್ತು. ಅದಕ್ಕೆ ಅವರು ತಮ್ಮ ಪ್ರಾಣವನ್ನು ಕಾಪಾಡಿದಂತಹ ಒಂದು ಪುಸ್ತಕ ಅಂತೆ ಅವರು ವಿಶ್ರಾಂತಿಯನ್ನು ಕೊಡ್ತಾ ಇದ್ರು, ಅಂದರೆ ವಿಶ್ರಾಂತಿ ಪಡಿತಾ ಇತ್ತು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಅವಾಗ ಶಾನುಭೋಗರ ದೃಷ್ಟಿಯನ್ನು ಶಾನುಭೋಗರು ಒಂದು ಕ್ಷಣ ಏನು ಮಾಡಿದ್ರು, ಕೀರ್ತಿ ಪುಸ್ತಕವನ್ನು ನೋಡಿ ನನ್ನ ಪ್ರಾಣವನ್ನು ಕಾಪಾಡಿದೀಪ ಇವತ್ತು ನೀ ಅಂತ ಅಂದ್ಕೊಂಡು ತುಂಬ ವಾತ್ಸಲ್ಯದಿಂದ ಏನು ಮಾಡಿದ್ರು, ಕೃತಜ್ಞತಾ ಭಾವವನ್ನು ಕೀರ್ತಿ ಪುಸ್ತಕದ ಕಡೆ ಅವರು ನೋಡಿ ಕೊಟ್ಟರು. ಒಂದು ಕ್ಷಣ ಅದರ ಮುಗುಳ್ನಗೆಯನ್ನು ಕೊಟ್ಟರು, ಅದಕ್ಕೆ ಧನ್ಯವಾದವನ್ನು ಹೇಳಿದಂಗೆ ಆಯಿತು ಅಂತ ಅರ್ಥ. ಆ ಶಾನುಭೋಗರಂತೂ ಈಗ ಇಲ್ಲ. ನೋಡ್ರಿ, ಆ ಶಾನುಭೋಗರಂತೂ ಈಗಿಲ್ಲ. ಆದರೆ ಕೀರ್ತಿ ಪುಸ್ತಕ ಎಂದಿಗೂ ಭದ್ರವಾಗಿ, ನೋಡಿ, ಶಾನುಭೋಗರಂತೂ ಎಂದಿಗಿಲ್ಲ. ಆದರೆ ಅವರ ಪ್ರಾಣವನ್ನು ಉಳಿಸಿರುವಂತಹ ಕೀರ್ತಿ ಪುಸ್ತಕ ಎಂದಿಗೂ ಕೂಡ ಅಷ್ಟೇ ಭದ್ರವಾಗೈತಿ, ಸುಪರ್ದಿ ಒಳಗೆ ಐತಿ. ದೇವರ ಮಂದಹಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ನೋಡಿ, ಆಗ ದೇವರ ಮೇಲೆ ಏನು ಮಾಡ್ತು, ಶಾನುಭೋಗರ ಸಂತತಿಯವರಿಂದ ಏನು ಬಂದೈತಲ್ಲ ಅದು ಕೀರ್ತಿ ಪುಸ್ತಕ ಅಂದಿನಿಂದ ಇಂದಿನವರೆಗೆ ಅವರ ಮನೆತನವನ್ನು, ಅವರ ಜೀವವನ್ನು ಕಾಪಾಡಿರುವಂತಹ ಒಂದು ಪುಸ್ತಕ ಅಂತ ಗೌರವವನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾರೆ. ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ. ನೋಡಿ, ಅಂದಿನಿಂದ ಹಿಡಿದು ಇಂದಿನವರೆಗೂ ಕೂಡ ಅವರ ಮನೆಯಲ್ಲಿ ಎಷ್ಟೇ ತಲಾಂತರದಿಂದ ಹಿರಿಯರು ಬಂದರೂ ಕೂಡ ಅದನ್ನು ಕೀರ್ತಿ ಪುಸ್ತಕವನ್ನು ದೇವರ ಪುಸ್ತಕ ಅಂತ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ಕೃತಜ್ಞತಾ ಭಾವನೆಯನ್ನು ಅವರು ಸಲ್ಲಿಸ್ತಾರೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ನೋಡಿ, ಅದರಲ್ಲಿ ಏನು ಹೇಳ್ತಾರಪ್ಪ ಅಂತಾರೆ ಕವಿಗಳು, ನಿಜವಾಗಿ ನೋಡಿದ್ರೇನು ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಹುಲಿ ಒಂದು ವೇಳೆ ಏನಾದರೂ ತನ್ನ ಬೆನ್ನು ಮಾಡಿದವ್ರ ಕಡೆ ನಾನು ಅದೇನು ಬೇಡ ಅಲ್ಲ ಅಂದ್ಕೊಂಡು ತಿನ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರೆ ತಿಂದುಬಿಡ್ತಾ ಇತ್ತು. ಆದರೆ ಹುಲಿಯ ಧರ್ಮ ಏನಿತ್ತು, ನಮ್ಮ ಭರತ ಖಂಡದ ಹುಲಿಯ ಧರ್ಮ ಶ್ರದ್ಧೆಯಿಂದ ಏನಾಗಿತ್ತಪ್ಪ ಅಂದರು, ಅವರು ಶಾನುಭೋಗರು ಉಳಿದಿದ್ದರು.
ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ನೋಡಿ ಕವಿಗಳು ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಆ ಗುಣವನ್ನು ಹಾಡಿ ಹೊಗಳುವಂಥ ಭಾಗ್ಯ ನನ್ನ ಪಾಲಿಗೆ ಬಂದೈತೆ ಅಂತೇಳಿ ಹೇಳ್ತಾರೆ. ಯಾಕಂತಂದ್ರೆ ಹುಲಿ ಬೆನ್ನು ಮಾಡಿದವರ ಕಡೆ ತಿನ್ನಬಾರ್ದು, ನಾನು ನನ್ನ ಸುತ್ತಮುತ್ತ ಇರ್ತಕ್ಕಂಥ ಇನ್ನು ಚಿಕ್ಕ ಪುಟ್ಟ ಹುಲಿಗಳು ಏನು ಮಾಡ್ತಾವ, ನನ್ನನ್ನು ಟೀಕೆ ಟಿಪ್ಪಣಿಗೆ ಒಳಪಡಿಸ್ತಾವ. ನಮ್ಮ ಅಜ್ಜ ಎಂಥವ, ಅಂತಹ ಕಾಲದಲ್ಲಿ ಪುಣ್ಯಕೋಟಿ ಕಾಲದಲ್ಲಿ ನಮ್ಮ ಅಜ್ಜ ಅಷ್ಟೊಂದು ಪ್ರಾಮಾಣಿಕವಾಗಿರ್ಬೇಕಾದ್ರೆ ಆ ಅಜ್ಜನ ಮೊಮ್ಮಗ ನಾನು, ಹೀಗಾಗಿ ನಾನು ಕೂಡ ಅದೇ ರೀತಿಯಾಗಿ ಧರ್ಮವನ್ನು ಪಾಲಿಸಲೇಬೇಕು ಅಂತ ಅಂದ್ಕೊಂಡು ಹುಲಿ ಏನು ಮಾಡಿದ್ರು, ಧರ್ಮ ಶ್ರದ್ಧೆಯಿಂದ ಶಾನುಭೋಗರನ್ನ ತಿನ್ನಲಿಕ್ಕೆ ಅದು ಹೋಗಲಿಲ್ಲ. ಆದ್ರೆ ಅಂತಹ ಗುಣಗಾನವನ್ನು ಮಾಡುವಂತಹ ಭಾಗ್ಯ ನನಗೆ ಬಂದೈತಿ ಅಂತೇಳಿ ಕವಿಗಳು ಇಲ್ಲಿ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ನಿಮಗೆ ವ್ಯಾಘ್ರಗೀತೆ ಅನ್ನುವಂತಹ ಪಾಠವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಮತ್ತೊಂದು ತರಗತಿಯಲ್ಲಿ ನಾನು ಏನು ಮಾಡ್ತೀನಿ, ತುಂಬ ಅದ್ಭುತವಾಗಿರುವಂತಹ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಿಮಗೆ ಏನಾದರೂ ಗೊಂದಲಗಳಿದ್ರೆ, ನಿಮಗೆ ತಿಳಿಲಿಲ್ಲ ಅಂದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿಯವರೆಗೆ ನನ್ನ ತರಗತಿಯನ್ನು, ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಕ್ಕಳೇ. ನಮಸ್ಕಾರ ಎಲ್ಲರಿಗೂ.